ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರ ಮಲತಾಯಿ ಧೋರಣೆ ಆರೋಪ. ಆಗಸ್ಟ್ 12ರಿಂದ ಆಶಾ ಕಾರ್ಯಕರ್ತರ ಅಹೋರಾತ್ರಿ ಧರಣಿ. ದೂರದರ್ಶನ ಕೇಂದ್ರ ಬಂದ್ ಮಾಡದಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ನಂಜುಂಡಪ್ಪ ವರದಿ ಮಾನದಂಡದಂತೆ ಪ್ರಸ್ತುತ ಕಾಲಘಟ್ಟಕ್ಕೆ ಅನುಗುಣವಾಗಿ ನೂತನವಾಗಿ ರಚನೆಯಾಗಿರುವ ಪ್ರೊಫೆಸರ್ ಎಂ ಗೋವಿಂದರಾವ್ ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿಯ ವರದಿಗೆ ಸರ್ಕಾರ ಬದ್ಧತೆ ಪ್ರದರ್ಶಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ ದಸ್ತಿ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗಣ್ಯರು, ಭವಿಷ್ಯದಲ್ಲಿ ನಂಜುಂಡಪ್ಪ ವರದಿ ಶಿಫಾರಸುಗಳಿಗೆ ಗಾಳಿಗೆ ತೂರಿದಂತೆ ಗೋವಿಂದರಾವ್ ವರದಿಗೂ ಸಹ ಮಲತಾಯಿ ಧೋರಣೆ ಆಗದಂತೆ ವರದಿಯಲ್ಲಿ ಕಟ್ಟುನಿಟ್ಟಾದ ಎಚ್ಚರಿಕೆಗಳನ್ನು ಸರ್ಕಾರಕ್ಕೆ ನೀಡುವ ಮೂಲಕ ಕಾಲಮಿತಿಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಸ್ಪಷ್ಟ ನಿರ್ದೇಶನಗಳು ನೀಡಿ ಪಾಲಿಸುವಂತೆ ಹೊಸ ಆಯೋಗದ ವರದಿ ಸರ್ಕಾರಕ್ಕೆ ಸ್ಪಷ್ಟಪಡಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಬಸವರಾಜ್ ದೇಶಮುಖ್ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿ ಆಗ್ರಹಿಸಿದ್ದಾರೆ. ಇದೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕುರಿತು ಸರ್ಕಾರ ಮುತುವರ್ಜಿ ವಹಿಸಿಕೊಳ್ಳಬೇಕು ಎಂದರು. ಕಮಿಟಿ ಕೂಡಿಸಿದ್ರು, ಅದು 2002 ವರದಿ ಕೊಡ್ತು SM ಕೃಷ್ಣ ಇದ್ದಾಗ. ಆ ವರದಿ ರಚನೆಯಾಗಿ 23 ವರ್ಷ ಗತಿಸ್ತೀಗ ಅದರಲ್ಲಿಂದ ಏನಾಗಬೇಕಾಗಿತ್ತು ಆಗ್ಯದ, ಬಹಳಷ್ಟು ಆಗಿಲ್ಲ. ಅದಕ್ಕೆ ಇದನ್ನು ಗಮನ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಂಜುಂಡಪ್ಪ ವರದಿ ಆಧಾರದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಒಂದು ಆಯೋಗ ಕೂಡಿಸಿದ್ದಾರೆ. ಇದಕ್ಕೆ ನಾವು ಸ್ವಾಗತ ಸಲ್ಲಿಸ್ತೀವಿ. ಭಾಳ ಅವಶ್ಯನೂ ಇತ್ತು. ಯಾಕಂದ್ರೆ ಒಂದು ನಂಜುಂಡಪ್ಪ ವರದಿ ತಾಲೂಕು ಘಟಕ ಮಾಡಿಕೊಂಡು 35 ಸೂಚಕಗಳು ಮಾಡ್ಕೊಂಡಿತ್ತು. ಅದಕ್ಕೆ ನಾವೇನು ಹೇಳಿದ್ದೀವಿ, ತಾಲೂಕು ಘಟಕ ಮಾಡಿಕೊಂಡ್ರೆ ಏನಾಗಲ್ಲ, ಸೂಕ್ಷ್ಮ ಅಭಿವೃದ್ಧಿ ಆಗಲ್ಲ. ಒಂದು ಗ್ರಾಮ ಪಂಚಾಯತಿ ಘಟಕ ಮಾಡ್ಕೊರಿ, ಮಾಡ್ಕೊಂಡು ನೀರಾವರಿ ಅನ್ರಿ, ಕೃಷಿ ಅನ್ರಿ, ಮೂಲಭೂತ ಸೌಕರ್ಯ ಅನ್ರಿ, ಆರೋಗ್ಯ ಸೇವೆ ಅನ್ರಿ, ಆಮೇಲೆ ನಾವೆಲ್ಲ ಕೃಷಿಯೇತರ ಉದ್ಯೋಗ ಸೃಷ್ಟಿ ಅನ್ರಿ, ಕೈಗಾರಿಕೆ ಅನ್ರಿ, ಈ ರೀತಿ ಸಮಗ್ರವಾದಂಥ ಸೂಚಕಗಳು ತೊಗೊಂಡು ವರದಿ ತಯಾರು ಮಾಡಿದೆ ಅಂತ ನಾವು ಆಗ್ರಹ ಮಾಡಿದ್ದೀವಿ. 30/1/2025 ಬಂದಿರಿ ಗುಲ್ಬರ್ಗಕ್ಕೆ ಅವರು. ಅವಾಗ ನೀವು ದಿಢೀರ್ನೇ ಬಂದಿರಿ, ನಮ್ಗೆ ಯಾರಿಗೆ ಗೊತ್ತಿಲ್ಲ, ಅದಕ್ಕೆ ಮತ್ತೆ ನೀವು ಬರಬೇಕು ಅಂತ ನಾವು ಲೆಟರ್ ಕೊಟ್ಟಿದ್ದೀವಿ. ಅವ್ರು ಸ್ಪಂದಿಸಿ ಮತ್ತೆ ಬರ್ತಾ ಇದ್ದಾರೆ, ನಾವು ಸ್ವಾಗತ ಸಲ್ಲಿಸ್ತೀವಿ ಅವರಿಗೆ. ಅದಕ್ಕೆ ಈ ಒಂದು ಗೋವಿಂದರಾವ್ ಕಮಿಟಿಯನ್ನು ರಚನೆ ಮಾಡ್ಯಾರ. ಈ ಕಮಿಟಿಯಿಂದ ಯಾವ ರೀತಿ ನಂಜುಂಡ ಕಮಿಟಿಯಿಂದ ನಮ್ಮ ಮಲತಾಯಿ ಧೋರಣೆ ಆಗದ, ಈ ಕಮಿಟಿಯಿಂದ ಮಲತಾಯಿ ಧೋರಣೆ ಆಗಬಾರ್ದು ಅಂತೇಳಿ ನಾವು ಈ ಮುಖಾಂತರ ಸಮಿತಿಯಿಂದ ಸರ್ಕಾರಕ್ಕೆ ಮತ್ತು ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಮಲತಾಯಿ ಧೋರಣೆ ಆಗ್ಯದ. ನಮಗೆ ಏನೇನು ಯೋಜನೆ ಕಲ್ಯಾಣ ಕರ್ನಾಟಕ ಬೇಕಾಗಿತ್ತು ಅವೆಲ್ಲ ಬೇರೆ ಕಡೆ ಸ್ಥಳಾಂತರ ಆಗ್ಯಾವ. ಮತ್ತು ಶಾಸನಬದ್ಧವಾದಂಥ ಸಂವಿಧಾನಿಕವಾದಂಥ ವರದಿ ಮಾಡದೇ ಇದಕ್ಕೆ ಮಾಡಿದ ಮೇಲೆ ಅದ್ರ ಪ್ರಕಾರ ನಡಲಾರದೆ ಇರೋದು ಇದು ಯಾವ ಔಚಿತ್ಯ ಅದ? ಅದಕ್ಕೆ ವರದಿ ಮಾಡ್ತೀರ ಅಂದ್ರೆ ವರದಿ ಪ್ರಕಾರ ನಡೀರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಇರಲಿ, ಈಶ್ವರಪ್ಪ ಮುಖ್ಯಮಂತ್ರಿ ಇರಲಿ, ಅಥವಾ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇರಲಿ, ಬೊಮ್ಮಾಯಿ ಮುಖ್ಯಮಂತ್ರಿ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಭವಿಷ್ಯದಾಗ ಯಾರೇ ಮುಖ್ಯಮಂತ್ರಿ ಆದ್ರೂ ಸಹ ನೀವು ಈ ವರದಿ ಪ್ರಕಾರ ನಡಿಬೇಕು. ನಡೆಯಂಗಿದ್ರೆ ಮಾತ್ರ ಗೋವಿಂದರಾವ್ ವರದಿ ಕೂಡಿಸಿರಿ, ಅದ್ರ ಪ್ರಕಾರ ಮ್ಯಾಂಡೇಟ್ರಿ ಶಾಸನಬದ್ಧವಾದಂಥ ಇದಕ್ಕೇನಪ್ಪ ಅಂದ್ರೆ ಪರಿಗಣನೆ ಮಾಡಬೇಕಂತ ಈ ಮುಖಾಂತರ ಮೊಟ್ಟ ಮೊದಲು ನಾ ಆಗ್ರಹ ಮಾಡ್ತೀನಿ. ಮತ್ತು ಭವಿಷ್ಯದಲ್ಲಿ ಇದಕ್ಕೆ ಮಲತಾಯಿ ಧೋರಣೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಗೋವಿಂದರಾವ್ ಅವರು ಎಚ್ಚರಿಕೆ ಕೊಡಬೇಕಂತ ಈ ಮುಖಾಂತರ ನಾನು ಸಮಿತಿ ವತಿಯಿಂದ ಗೋವಿಂದರಾವ್ ಅವರಿಗೆ ಏನಪ್ಪ ವಿನಂತಿ ಮಾಡ್ಕೋತೀನಿ. 2002ರಲ್ಲಿ
ಏನು ಇದು ವರದಿ ಕೊಟ್ಟಿದ್ರು 175 ತಾಲೂಕು ಇದ್ದು, ಅದರಲ್ಲಿ ಅತ್ಯಂತ ಹಿಂದುಳಿದ 39, ಅತಿ ಹಿಂದುಳಿದ 40 ಮತ್ತು ಹಿಂದುಳಿದಿವು 35 ತಾಲೂಕು ಇದ್ದು. ನಮ್ಮದು 31 ತಾಲೂಕು ಕಲ್ಯಾಣ ಕರ್ನಾಟಕ. 28 ಪೂರ ಅನ್ನೋದೆಲ್ಲ ಹಿಂದುಳಿದವು. ಕೇವಲ 3 ತಾಲೂಕು ಬೀದರ್, ಆಮೇಲೆ ಬಳ್ಳಾರಿ, ಹೊಸಪೇಟೆ ಇವು ಮುಂದುವರೆದು. ಬೀದರ್ನು ಮುಂದುವರೆದಿಲ್ಲ, ಕೇವಲ ಸಿಟಿ ಬೇಸ್ಡ್ ನೀವು ಮುಂದುವರೆದಿದೆ ಅಂತ ತಿಳಿದ್ರಿ. ಬೀದರ್ ಹಳ್ಳಿಗಳು ನೋಡ್ರಿ ಬ್ಯಾಕ್ವರ್ಡ್ ಅವ. ಅದಕ್ಕೆ ಯಾವ ಮಾನದಂಡ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ನಾವು ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತೀವಿ, ನೀವೇನದಲ್ಲ ನಮ್ಮ ಒಂದು ಈ ವರದಿಯನ್ನು ತಯಾರು ಮಾಡ್ಲತ್ತೀರಿ. ಈ ವರದಿ ಏನಪ್ಪ ಭವಿಷ್ಯದಲ್ಲಿ ಏನದಲ್ಲ ನಮ್ಮ ಯೋಜನೆಗಳು ಸ್ಥಳಾಂತರ ಆಗಲಾರ್ದೆ ಧೋರಣೆ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀವಿ. 2010 ನಂಜುಂಡಪ್ಪ ವರದಿಯ ಮಾನದಂಡದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಮತ್ತು ವಿಶೇಷ ಅಭಿವೃದ್ಧಿ KKRB ಕೈಗೊಂಡ ಅಭಿವೃದ್ಧಿಗಳು ನಿರೀಕ್ಷೆಗೆ ತಕ್ಕಂತೆ ಫಲಶ್ರುತಿ ತಂದಿಲ್ಲ. ಯಾಕೆ ತಂದಿಲ್ಲ ಅಂದ್ರೆ ಮುಖ್ಯ ಕಾರಣ ಇಲ್ಲಿ ತನಕ ಬೋರ್ಡ್ ಆಗೋದಲ್ಲ, ಇಲ್ಲಿ ತನಕ ಸೈಂಟಿಫಿಕ್ ಆಕ್ಷನ್ ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ರು ಇನ್ನತನ ಮಾಡಿಲ್ಲ. 10-5 ವರ್ಷದ ಗಡುವು ಇಟ್ಕೊಂಡು ವೈಜ್ಞಾನಿಕ ಮಾನದಂಡದ ಮಾಡಿಲ್ಲ ಅಂತೇಳಿದು ಏನದಲ್ಲ ಕೇಂದ್ರ ಸರ್ಕಾರದ ವರದಿನೂ ಹೇಳ್ಯದ, ರಾಜ್ಯ ಸರ್ಕಾರ ತನಿಖಾ ವರದಿನೂ ಹೇಳ್ಯದ. ಅದಕ್ಕೆ ಇನ್ನು ಮುಂದಾದ್ರೂ ಇದು ಮಾಡಬೇಕಂತೇಳಿ ನಿರ್ದೇಶನ ಕೊಡಬೇಕು. ಗೋವಿಂದರಾವ್ ನೇತೃತ್ವದಲ್ಲಿ ಇದೇನು ಮಾಡಿದ್ದಾರೆ ಈ ಸಮಿತಿ, ನಾವು ಸ್ವಾಗತ ಕೋರುತ್ತಾ ಇದರಲ್ಲಿ ಪ್ರಮುಖವಾಗಿ 4 ಅಂಶಗಳು ಅವರಿಗೇನಪ್ಪ ಅಂದ್ರೆ ನಾವು ಗಮನಕ್ಕೆ ತರ್ತಾ ಇದ್ವಿ. ಒಂದೇದೇನಂದ್ರೆ ನಗರ ಪ್ರದೇಶ ಸಮಸ್ಯೆ ಬೇರೆ, ಗ್ರಾಮೀಣ ಪ್ರದೇಶ ಸಮಸ್ಯೆ ಬೇರೆ ಅವ. ನೀವು ತಾಲೂಕಾ ಘಟಕ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅದಕ್ಕೆ ಗಂಭೀರವಾಗಿ ಪರಿಗಣಿಸಿರಿ. ಯಾಕಂದ್ರೆ ಹಳ್ಳಿ ಅಭಿವೃದ್ಧಿ ಆಗಿಲ್ಲ, ಸಿಟಿ ಅಭಿವೃದ್ಧಿ ಆದರೆ ಅದು ಅಭಿವೃದ್ಧಿ ಅಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒಂದನೇದು. ಎರಡನೇದು ಸೂಚಕಗಳು, ಮೂಲಭೂತ ಸೌಕರ್ಯಗಳು, ಆರೋಗ್ಯ ಸೇವೆಗಳು, ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಮತ್ತು ಅರಣ್ಯ ಸಂಪತ್ತು, ನೀರಾವರಿ, ಸಾಮಾಜಿಕ ಸೌಕರ್ಯಗಳು, ರಸ್ತೆ ಸಾರಿಗೆ, ಶಿಕ್ಷಣ, ಸಾಮಾಜಿಕ ಮೂಲ ಸೌಕರ್ಯಗಳು, ಕಲಾ, ಆದಾಯ, ಕೃಷಿಯೇತರ ಉದ್ಯೋಗ, ಭೂ ಪರಿಸರ, ಜನರ ಸಹಭಾಗಿತ್ವ, ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯ ಸೇರಿದಂತೆ ಪ್ರಸ್ತುತ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಅಂಶಗಳು ತಗೋಬೇಕು. ಇದಕ್ಕೆ ಬಿಟ್ಟನು ಅಂತ ಗೋವಿಂದರಾವ್ ಅವರಿಗೆ ನಾವು ಆಗ್ರಹ ಮಾಡ್ತೀವಿ. ಆಮೇಲೆ 4ನೇದು ನಂಜುಂಡಪ್ಪ ವರದಿ ಟೈಮಿಗೆ ನಮ್ಮದು ಯಾದಗಿರಿ, ಬೀದರ್ ಒಂದೇ ಇತ್ತು. ಯಾದಗಿರಿ ಮತ್ತು ಗುಲ್ಬರ್ಗ ಒಂದೇ ಜಿಲ್ಲೆ ಇತ್ತು. ಅವಾಗೇನು ನಾವು ಹಿಂದುಳಿದಿದ್ದು ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿ ಇದ್ದ ತಾಲೂಕುಗಳು ಅತ್ಯಂತ ಹಿಂದುಳಿದೇ ಅವ, ಅತಿ ಹಿಂದುಳಿದೇವ ಏನೂ ವ್ಯತ್ಯಾಸ ಆಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ರಚನಾತ್ಮಕ ಪ್ರಗತಿಗೆ ನೀವೇನದಲ್ಲ ವಿಶೇಷವಾದ ಲಕ್ಷ್ಯ ಕೊಟ್ಟು ಸೂಚಕಗಳು ತಗೋಬೇಕು ಅಂತ ವಿನಂತಿ ಮಾಡ್ತೀವಿ. ಆಮೇಲೆ 4ನೇದು ಈ ಒಂದು ವರದಿಯಲ್ಲಿ 371ನೇ ಕಾಲಂ ಆಸೆ ಈಡೇರಬೇಕು. ಆಸೆ ಈಡೇರಿಲ್ಲ ಅಂದರೆ ಈ ವರದಿ ಏನದಲ್ಲ ನಮಗೇನಪ್ಪ ಸ್ಪಂದನೆ ನೀಡಲ್ಲ. ಆ ದೃಷ್ಟಿಯಿಂದ ನಂಜುಂಡಪ್ಪ ಅವ್ರು ನಮ್ಮ ಗೋವಿಂದರಾವ್ ಅವ್ರು ಪರಿಗಣಿಸ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಅದಕ್ಕೆ ಈ ಒಂದು ವರದಿ ಯಾಕಂದ್ರೆ ನಂಜುಂಡಪ್ಪ ಅವ್ರನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ಬಹಳ ಶಿಫಾರಸು ಮಾಡಿದ್ರು. ಅದರಲ್ಲಿ ನಮಗೆ ಒಂದು ಅವಕಾಶ ಸಿಕ್ತು. 371 ಸಿಗಬೇಕು ಶಿಫಾರಸು ಮಾಡಿದ್ರು. ಸೆಂಟ್ರಲ್ ಯೂನಿವರ್ಸಿಟಿ ಆಗಬೇಕು ಶಿಫಾರಸು ಮಾಡಿದರು. ಬೀದರ್ ವೆಟರ್ನರಿ ಯೂನಿವರ್ಸಿಟಿ ಆಗಬೇಕು ಶಿಫಾರಸು ಮಾಡಿದರು. ಮೆಡಿಕಲ್ ಕಾಲೇಜ್ ಆಗಬೇಕು ಶಿಫಾರಸು ಮಾಡಿದರು. ಆರಂಭದಲ್ಲಿ ಧರ್ಮಸಿಂಗ್ ಅವರು, SM ಕೃಷ್ಣ ಅವರು ಇಂಟ್ರೆಸ್ಟ್ ತೊಗೊಂಡ್ರು. ಅದು ನಂತರ ದಿನಗಳಲ್ಲಿ ನಂಜುಂಡಪ್ಪ ವರದಿ ಗಾಳಿಗೆ ತೂರಿದ್ರು. ಇದು ದುಃಖದ ವಿಷಯ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಮಾನ್ಯ ಗೋವಿಂದರಾವ್ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾದಂಥ ಪ್ರಮುಖ ಅಂಶಗಳನ್ನಂದ್ರೆ ಕೇಂದ್ರ ಸರ್ಕಾರದ ಸಲೀಂ ಕಮಿಟಿ ರಿಪೋರ್ಟ್ ಪ್ರಕಾರ ರೈಲ್ವೆ ವಿಭಾಗೀಯ ಕಚೇರಿ, ಆಮೇಲೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ AIIMS IIT ಸ್ಥಾಪನೆ, ಕಾಲಮಿತಿ ಅಭಿವೃದ್ಧಿಗೆ ಕೇಂದ್ರದಿಂದ ವಿಶೇಷ ಪ್ಯಾಕೇಜ್ ಹಣ ನೀಡಬೇಕು. ಬೀದರ್ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಗಳು, ಕಲ್ಯಾಣ ಪಥ ರಸ್ತೆಗಳು ಕಾಲಮಿತಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಬೇಕು. ಕೃಷ್ಣಾ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸಬೇಕು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ಕೇಂದ್ರ ಸರ್ಕಾರ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಯೋಜನೆಗಳಡಿ ಸೇರ್ಪಡೆ ಮಾಡಿ ಕೃಷಿಯೇತರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಬೃಹತ್ ಯೋಜನೆಗಳನ್ನು ಕಲ್ಯಾಣಕ್ಕೆ ಮಂಜೂರು ಮಾಡಬೇಕು. ಅಂದರೆ ಸ್ಪೆಷಲ್ ಕಂಪೋನೆಂಟ್ ಸ್ಕೀಮ್ನ ತಗೋಬೇಕು ಅಂತ. ಕಲಬುರಗಿ ವಿಮಾನಯಾನಕ್ಕೆ ಸೇವೆಗಳಿಗೆ ಕ್ರಿಯಾಶೀಲವಾಗಿ ತಡೆಯಲು ಕೇಂದ್ರ ಸರ್ಕಾರ 371 ಜೆ ವಿಶೇಷ ಸ್ಥಾನಮಾನಕ್ಕೆ ಪೂರಕವಾಗಿ ಉಡಾನ್ ಸ್ಕೀಮು ಮತ್ತು ಸ್ಪೆಷಲ್ ಸ್ಕೀಮ್ದಾಗ ಸೇರಿಸಿ ಕಂಟಿನ್ಯೂ ವಿಮಾನಗಳು ನಡೆಯುವಂಗೆ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸು ಮಾಡಬೇಕು. ಕಲ್ಯಾಣ ಕರ್ನಾಟಕದ ಪ್ರವಾಸಿ ತಾಣಗಳು ಗುರುತಿಸಬೇಕು. ಇನ್ನ ತನಕ ಕೇಂದ್ರ ಗುರುತಿಸಿಲ್ಲ. ಮೊನ್ನೆ ಮೋದಿಯವರು ಬೊಮ್ಮನೆ ಹೆಸರು ತೊಗೊಂಡ್ರೆ ನಾವು ಧನ್ಯವಾದ ಹೇಳಿದ್ದೀವಿ. ಕರ್ನಾಟಕದಲ್ಲಿರುವ ಕೇಂದ್ರ ಸರ್ಕಾರದ ಕಚೇರಿಗಳೇನವಲ್ಲ ಅಲ್ಲಿ ಭೀ ನಮ್ಗೆ ರಿಸರ್ವೇಷನ್ ಸಿಗಬೇಕು. ಕರ್ನಾಟಕದಾಗ ಕೇಂದ್ರ ಸರ್ಕಾರ ಕಚೇರಿಗಳೇನವ ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಲ್ಲಿ ರಿಸರ್ವೇಷನ್ ಸಿಗಬೇಕು ಅಂಥೇಳಿ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ಲಿಕ್ಕೆ ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕಾದಂಥ ಅಂಶಗಳು ನಾವು ಸಂಕ್ಷಿಪ್ತವಾಗಿ ತಮ್ಮ ಇಟ್ಟಿದ್ದೀವಿ. ಯಾಕಂದ್ರೆ ಸುಮಾರು 30-40 ಪೇಜ್ ಅದ. ಅದಕ್ಕೆ ನಾವು ಮಾಡಿಲ್ಲ, ಸಂಕ್ಷಿಪ್ತವಾಗಿ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಫಸ್ಟ್ ನೀಲಿ ನಕ್ಷೆ ಸಿದ್ಧಪಡಿಸಬೇಕು. ಇದು ಮೊದಲನೇ ಕೆಲಸ. ಎರಡನೇದು
ದೂರದೃಷ್ಟಿಕೋನದ 5 ಮತ್ತು 10 ವರ್ಷದ ಗಡುವು ಇಟ್ಕೊಂಡು ನೀವೇನದಲ್ಲ ವೈಜ್ಞಾನಿಕ ಕ್ರಿಯಾ ಯೋಜನೆ ರೆಡಿ ಮಾಡಬೇಕು ಫಸ್ಟ್. ಅದು ಆಗಲಾರ್ದೆ ಏನೂ ಅಭಿವೃದ್ಧಿ ಆಗಲ್ಲ. ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಆರ್.ಕೆ. ಹುಡ್ಗಿ, ಡಾಕ್ಟರ್ ಬಸವರಾಜ್ ಕುಮ್ನೂರ್, ಡಾಕ್ಟರ್ ಬಸವರಾಜ್ ಗುಲ್ಶೆಟ್ಟಿ, ಡಾಕ್ಟರ್ ಗುರುಬಸಪ್ಪ ಟಿ, ಡಾಕ್ಟರ್ ಮಾಜಿದ್ ದಾಗಿ, ಡಾಕ್ಟರ್ ಗಾಂಧೀಜಿ ಮೊಳ್ಕೆರೆ, ಮನೀಶ್ ಜಾಜು, ಲಿಂಗರಾಜ್ ಸಿರ್ಗಾಪುರ್, ಚೌಂಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಗಸ್ಟ್ 12, 13 ಹಾಗೂ 14ರಂದು 3 ದಿನಗಳ ಕಾಲ ರಾಜ್ಯವ್ಯಾಪ್ತಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ. ಸೋಮಶೇಖರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹ ಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ರೂಪಾಯಿ ಗೌರವಧನ ಗ್ಯಾರಂಟಿಗೊಳಿಸುವ ಆದೇಶ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಹೊರಡಿಸಬೇಕು. ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ಹೆಚ್ಚಿಸಿದಂತೆ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಸಹ ಪ್ರೋತ್ಸಾಹ ಧನ ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿ ಇದೇ ತಿಂಗಳ 12, 13 ಹಾಗೂ 14ರಂದು ಜಿಲ್ಲಾ ಮಟ್ಟದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಕಲಬುರಗಿಯ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು ಉದ್ದೇಶ ಅಂದರೆ, ಈಗಾಗಲೇ ರಾಜ್ಯದಾದ್ಯಂತ ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಗೆ ಸಂಯೋಜಿತಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಇಂದ ಇಡೀ ರಾಜ್ಯದಾದ್ಯಂತ ಇದೇ ಆಗಸ್ಟ್ 12, 13, 14 3 ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 42,000 ಜನ ಆಶಾ ಕಾರ್ಯಕರ್ತೆಯರು ಕೆಲಸಗಳನ್ನು ಬಹಿಷ್ಕಾರ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ, CO ಎಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಸ್ಥಳಗಳಲ್ಲಿ ಹಗಲು ರಾತ್ರಿ ಧರಣಿ ಮಾಡುವಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ಅದನ್ನು ಎಲ್ಲ ಕಡೆ ಘೋಷಣೆ ಮಾಡ್ತಾ ಇರೋದು. ಇದಕ್ಕೆ ಕಾರಣ ಅಂದರೆ ಏನು, ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ 2013ರಲ್ಲಿ ಏನು ಹಿಂದಿನ ಸರ್ಕಾರ ಆಶಾ ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಹೆಚ್ಚು ಮಾಡಿತ್ತು. ಅದನ್ನು ಕೆಲವು ಕಾರಣದಿಂದ ಕೊಡೋಕ್ಕಾಗೋದಿಲ್ಲ, ಸದ್ಯಕ್ಕೆ ನಾವು ಆರ್ಥಿಕ ತೊಂದರೆ ಇರೋದರಿಂದ ಮುಂದಿನ ಇದರಲ್ಲಿ ಬಜೆಟ್ನಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಆ ಬಜೆಟ್ನಲ್ಲಿ ಕೂಡ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚು ಮಾಡಲಿಲ್ಲ. ಮತ್ತು ಮೊನ್ನೆ ಅದರ ತರುವಾಯ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ ನಂತರ ಆಶಾ ಕಾರ್ಯಕರ್ತೆಯರಿಗೆ ಕಳೆದ ಬಜೆಟ್ಗಿಂತ ಮುಂಚೆಯಲ್ಲಿ ನಾವು ಜನವರಿ 9, 10, 11, 12 4 ದಿನಗಳ ಕಾಲ ಹೋರಾಟ ಮಾಡಿದಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 4ನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ಸಭೆ ಆಯಿತು. ಮಾನ್ಯ ಸಚಿವರು, ಆರೋಗ್ಯ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು, ನಮ್ಮ ಕಲಬುರಗಿ ಜಿಲ್ಲೆಯ ಶಾಸಕರು ಆಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಕೂಡ ಇದ್ದರು. ಆ ಒಂದು ಸಭೆಯಲ್ಲಿ ಒಂದು ಪ್ರಕಟಣೆ ಮಾಡಿದರು. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸೇರಿ ಕನಿಷ್ಠ 10,000 ನಾವು ಗ್ಯಾರಂಟಿ ಮಾಡ್ತೀವಿ. ಅದನ್ನು ನಾವು ನಮ್ಮ ಮಾತನ್ನು ನಂಬಿ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ಘೋಷಣೆನೂ ಮಾಡಿದರು ಎಲ್ಲ ಕಡೆ. ಮತ್ತು ಮುಖ್ಯಮಂತ್ರಿಗಳೇ ಈ ಸಭೆಯಲ್ಲಿ ಘೋಷಣೆ ಮಾಡಿದರು ಮತ್ತು ಅವರ ಎಲ್ಲ ಬ್ಲಾಗ್ಗಳಲ್ಲಿ ಹಾಕ್ಕೊಂಡ್ರು, ಪ್ರಚಾರನೂ ತಗೊಂಡ್ರು. ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಕಾರ್ಯಕರ್ತೆಯರು ಅತ್ಯುತ್ಸಾಹದಿಂದ ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ. ಅದ್ರ ಜೊತೆಗೇ ನಾವು ಆಶಾ ಕಾರ್ಯಕರ್ತೆಯರಿಗೆ ಏನೊಂದು ಆನ್ಲೈನ್ ಪೋರ್ಟಲ್ ಇದೆ, RCH ಪೋರ್ಟಲ್ ಅಂತ ಕರೀತಾರೆ ಅದನ್ನು. ಆನ್ಲೈನ್ ಪೋರ್ಟಲ್ ಒಂದು ದೊಡ್ಡ ಮ್ಯಾಜಿಕ್ ಬಾಕ್ಸ್ ಆಗಿದೆ. ಅದರಲ್ಲಿ ಮಾಡಿದಂಥ ಕೆಲಸಗಳು, ನಾನು 20 ಕೆಲಸನದನ್ನು ಅದರಲ್ಲಿ ಹಾಕಿದರೆ ಅದು ಲಾಟ್ರಿ ಥರ 5 ಕೆಲಸಗಳಿಗೆ ಅಮೌಂಟ್ ಬರುತ್ತೆ, ಉಳಿದ ಕೆಲಸಗಳಿಗೆ ಬರೋದಿಲ್ಲ. ನಾನು ಮಾಡಿದಂಥ ಕೆಲಸ ಅಂದರೆ ಒಬ್ಬ ಕಾರ್ಯಕರ್ತೆ ಎ ಕಾರ್ಯಕರ್ತೆ ಹೆಸರಿನ ಕಾರ್ಯಕರ್ತೆ ಕೆಲಸ ಮಾಡಿದ್ದನ್ನು C ಕಾರ್ಯಕರ್ತೆಗೆ ಹೋಗುತ್ತೆ. ಈ ರೀತಿಯಾದಂಥ ತಾಂತ್ರಿಕ ದೋಷಗಳು ಕಳೆದ 8-10 ವರ್ಷಗಳಿಂದ ಇದೆ. ಇದನ್ನು ಸರಿಪಡಿಸ್ಬೇಕಂತ ಕೇಳಿ ಸುಸ್ತಾಗಿ ಸರಿಪಡಿಸ್ತೀವಿ ಅಂತ ಹೇಳಿ ಯಾವುದೇ ಸರಿಪಡಿಸದೇ ಇದ್ದಾಗ ನಾವು ಈ 15,000 ಬೇಡಿಕೆ ಇಟ್ಟಿದ್ದೀವಿ. 10,000 ಗ್ಯಾರಂಟಿ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಆದಂಥ ಕಾರ್ಯಕರ್ತರಿಗೆ ನಾವು ಹೆಚ್ಚಿನ ಅಮೌಂಟನ್ನು ಕೊಡ್ತೀವಿ. ಮತ್ತು 10,000ಕ್ಕೂ ಕಡಿಮೆ ಅಮೌಂಟ್ ಆದರೆ, ಈ ತಾಂತ್ರಿಕ ದೋಷದಿಂದಾಗಿ ಕಡಿಮೆ ಆದರೆ ನಾವು ಅವರಿಗೆ ಸರ್ಕಾರದಿಂದ
ಹಣ ಹಾಕಿ ಅವ್ರಿಗೆ 10,000 ಗ್ಯಾರಂಟಿ ಮಾಡ್ತೀವಿ. ಇಷ್ಟು ಸ್ಪಷ್ಟವಾಗಿ ಸಭೆಯಾಗಿ ಪತ್ರಿಕೆಗಳ ಮಾಧ್ಯಮದಲ್ಲಿ ತಾವುಗಳ ಬಿತ್ತರಣೆ ಮಾಡಿದಿರಿ, ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಫೋಟೋ ಸಮೇತ ಇದನ್ನು ಪ್ರಕಟಣೆ ಮಾಡಿ ಇಲ್ಲಿಗೆ 7 ತಿಂಗಳ ಗತಿಸಿದೆ. ಯಾವುದೇ ಆದೇಶಗಳಿಲ್ಲ. ಮತ್ತು ಅದೇ ಹಳೇ ಆದೇಶದ ಪ್ರಕಾರ ಹಳೇ ಥರದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ದೋಷ ಏನಾಗ್ತಿದೆ? ಇದ್ರ ಜೊತೆಗೆ ಏನು ಮಾಡಿದ್ದಾರೆ ರಾಜ್ಯ ಸರ್ಕಾರ? ಈಗಿರ್ತಕ್ಕಂಥ ಯಾರು ನಮ್ಮ ಆರೋಗ್ಯ ಕಾರ್ಯದರ್ಶಿಗಳು ಶ್ರೀಮಾನ್ ಹರ್ಷ ಗುಪ್ತಾ ಅವರನ್ನು ಭಾಳ ಹೊಗಳ್ತಾರೆ. ಆದರೆ ಈಗ ಅವರು ಮಾಡ್ತಾ ಇರೋದೇನೆಂದರೆ, ಈ ಆಶಾ ಕಾರ್ಯಕರ್ತರಿಗೆ ಇಡೀ ಏನಂತೀವಿ ನಾವು NHMನ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಇವ್ರ ನೇಮಕ ಆಗಿದ್ದಾರೆ. ಅವರಿಗೆ ನಿಯಮಗಳ ಪ್ರಕಾರ ಏನಂದರೆ ಗರಿಷ್ಠ 1,000 ಜನಸಂಖ್ಯೆಗೆ ಒಬ್ಬ ಆಶಾ ಕಾರ್ಯಕರ್ತ ಕೆಲಸ ಮಾಡಬೇಕು. ಗರಿಷ್ಠ ಒಬ್ಬರಿಗೆ 1,000 ಆದಮೇಲೆ 2ನೇ ಆಶಾ ಕಾರ್ಯಕರ್ತ ಸೃಷ್ಟಿ ಆಗಬೇಕು. ಈಗ ಇವ್ರ ತಲೆಯಲ್ಲಿ ಏನೋ ಹೊರಟಿದೆ ಅಂತೆ, ಕನಿಷ್ಠ 1,000 ಅಂತ 2,000 ಆಶಾ ಕಾರ್ಯಕರ್ತರಾಗಬೇಕು, 2,000ಕ್ಕೆ ಒಬ್ಬರು ಆಶಾ ಆಗಬೇಕು, ಉಳಿದಂಥ ಆಶೆಗಳನ್ನು ತೆಗಿತೀವಿ ನಾವು. ಇದಕ್ಕೊಂದು ಸುತ್ತೋಲೆ ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ. ಇದು ಕೇಂದ್ರ ಸರ್ಕಾರದ ಪರ್ಮಿಷನ್ ಇಲ್ಲ. ಈಗಾಗಲೇ ಆದೇಶಗಳು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಆಶಾ ಕಾರ್ಯಕರ್ತರು ತುಂಬ ಭಯಭೀತರಾಗಿದ್ದಾರೆ. 16 ವರ್ಷ ಆಯಿತು ಈಗ ಸೇವೆ ಸಲ್ಲಿಸಿ. ಕೋವಿಡ್ನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಸಾಂಕ್ರಾಮಿಕ ರೋಗಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಮಾಧ್ಯಮದ ಎಲ್ಲ ಮಿತ್ರರು ತಮಗೆ ಗೊತ್ತಿದೆ. ತಾವು ಕೂಡ ಕೋವಿಡ್ನಲ್ಲಿ ಯಾವ ರೀತಿ ನುಗ್ಗಿ ಕೆಲಸ ಮಾಡುವಾಗ ನಿಮ್ಮ ಕಾಣಿಸಿಕೊಂಡವರು ಆಶಾಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ಅಂಥ ಒಂದು ಶ್ಲಾಘನೆಗೆ ಒಳಪಟ್ಟವರು ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದವರು ಆಶಾ ಕಾರ್ಯಕರ್ತರು. ಇವ್ರನ್ನ ವರ್ಲ್ಡ್ ಹೆಲ್ತ್ ಲೀಡರ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು UN ಕೂಡ ಡಿಕ್ಲೇರ್ ಮಾಡಿದೆ ಇವ್ರನ್ನ. ಇಷ್ಟೊಂದು ಹೆಗ್ಗಳಿಕೆ ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತೆಯರನ್ನ ಈಗ 2,000ಕ್ಕೆ ಒಬ್ಬರನ್ನಂತ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ. ಆದ್ರೂ ಅದನ್ನು ಬಳಕೆ ಮಾಡ್ಕೊಂಡು ಇವತ್ತು ಅಧಿಕಾರದಲ್ಲಿ ಅವ್ರನ್ನ ತಗ್ಲಿಕ್ಕೆ ಕೆಲಸ ಮಾಡಿದ್ದಾರೆ. ಇದ್ರ ಬಿಟ್ಟು ಎರಡನೇದಾಗಿ ಏನು ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಫೆಸಿಲಿಟೇಟರ್ಸ್ ಅಂತ ಇದ್ದರು. ಒಬ್ಬ 20 ಜನ ಆಶಾ ಕಾರ್ಯಕರ್ತರ ಮೇಲೆ ಒಬ್ಬ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಫೆಸಿಲಿಟೇಟರ್ನ ಅವ್ರನ್ನ ಕಿತ್ತಾಕಿದ್ದಾರೆ. 2,000 ಜನರನ್ನ ಕಿತ್ತಾಕಿದ್ದಾರೆ. ಮತ್ತು ಇವ್ರ ಜೊತೆಗೆ ಇವರಿಗೆ ಮೆಂಟರ್ಸ್ ಅಂತ ಇರ್ತಾರೆ, ತಾಲೂಕಾ ಮೆಂಟರ್ಸ್, ಡಿಸ್ಟ್ರಿಕ್ಟ್ ಮೆಂಟರ್ಸ್ ಅಂತೇಳಿ. ಆ ಮೆಂಟರ್ಸ್ನ ಕಿತ್ತಾಕಿದ್ದಾರೆ. ಅವರು ಕೋರ್ಟಿಗೆ ಹೋಗಿದ್ದಾರೆ. ಈಗ ತಾತ್ಕಾಲಿಕವಾಗಿ ತಡೆ ಸಿಕ್ಕಿದೆ ಬೇರೆ. ಮತ್ತು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ? ಆಮೇಲೆ ಇದ್ರ ಜೊತೆಗೇ 60 ವರ್ಷ ವಯಸ್ಸಾದಂಥ ಕಾರ್ಯಕರ್ತೆಯರು ಕಳೆದ 16 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಅವರನ್ನು ಸಾರಾಸಗಟ್ಟ ಕಿತ್ತಾಕಿದ್ದಾರೆ. ಯಾರನ್ನೇ ಒಂದು ಸರ್ಕಾರಿ ಸಂಸ್ಥೆ ಅಲ್ಲ, ಒಂದು ಖಾಸಗಿ ಕಂಪನಿಗಳಲ್ಲಾದರೂ ಕೂಡ ಲೇಬರ್ ಲಾ ಪ್ರಕಾರ ಯಾರನ್ನಾದ್ರೂ ಕೆಲಸದಿಂದ ತೆಗಿಬೇಕಾದ್ರೆ ಏನಾದರೂ ಒಂದು ಇಡುಗಂಟಾದರೂ ಕೊಡಬೇಕು, ಅಥವಾ ನಿವೃತ್ತಿ ಆದಂಥ ಪರಿಹಾರ ಕೊಡಬೇಕು, ನಿವೃತ್ತಿ ಪರಿಹಾರ ಕೊಡಬೇಕು. ಇದು ಯಾವುದನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಸೊ ಈ ರೀತಿಯಾದಂಥ ಒಂದು ಕ್ರಮನ ಅವರು ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಇನ್ನೊಂದು ಬೇಡಿಕೆ ಇಟ್ಟಿದ್ದೀವಿ. ಪಶ್ಚಿಮ ಬಂಗಾಳ ಸರ್ಕಾರ 5 ಲಕ್ಷ ರೂಪಾಯಿ ಕೊಡ್ತಾ ಇದೆ ನಿವೃತ್ತಿ ಪರಿಹಾರ, ಅದನ್ನು ಕೊಡಬೇಕಂತ ಕೇಳಿದ್ದೀವಿ. ಸೊ ಈ ರೀತಿಯಾದಂಥ ಒಂದು ಕ್ರಮಗಳನ್ನು ತಗೊಂಡು ನಮ್ಮ ಆಶಾ ಕಾರ್ಯಕರ್ತೆಯರನ್ನು ಭಯಭೀತರನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಆಶಾ ಕಾರ್ಯಕರ್ತರಿಗೆ ಅಂಕಗಳು ಕೊಡ್ತಾರಂತೆ. ತಮಗೆಲ್ಲರಿಗೂ ಗೊತ್ತಿದೆ, ಇವರೆಲ್ಲರೂ ಪರ್ಫಾರ್ಮೆನ್ಸ್ ಬೇಸ್ಡ್ ಕೆಲಸ, ಬಿಡಿ ಕೆಲಸಗಳನ್ನು, ತುಂಡು ಕೆಲಸಗಳನ್ನು ಮಾಡಿ ಆ ಎಲ್ಲ ತುಂಡು ಕೆಲಸದ ಹಣ ಒಂದು ದಿವಸ ಸಂಗ್ರಹ ಆಗಿ ಅದು ಕೇಂದ್ರ ಸರ್ಕಾರದ ಹಣ ಅಂತ ಒಂದು ಬರುತ್ತೆ, ರಾಜ್ಯ ಸರ್ಕಾರದ ಹಣ ಅಂತ ಒಂದು ಬರುತ್ತೆ. ಅದರಲ್ಲಿ ಲೆಪ್ರಸಿ ಬೇರೆ, ಅದರಲ್ಲಿ ಇಮ್ಯುನೈಸೇಷನ್ ಸಂಬಂಧಪಟ್ಟದ್ದು ಬೇರೆ, ತಾಯಿ ಮಕ್ಕಳು ಸಂಬಂಧಪಟ್ಟಂಥದ್ದು ಬೇರೆ. ಈ ಎಲ್ಲ ಹೆಡ್ಗಳನ್ನು ಸೇರಿಸಿ ಕೊಡೋಂಥ ದುಡ್ಡು, ಇದಕ್ಕೆ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಅವರು ದುಡ್ಡು ತೊಗೊತಾರೆ. ಮಾಡಿದ ಕೆಲಸಕ್ಕೆ ದುಡ್ಡು ತೊಗೊಳ್ತಾರೆ. ಈಗ ಇವರು 70% ಮಾಡ್ಯಾರ, 80% ಮಾಡ್ಯಾರ ಅಂತ ಮೌಲ್ಯಮಾಪನ ಮಾಡ್ತಾರಂತೆ. ಅದಕ್ಕೆ ಅಂಕಗಳನ್ನು ನಿಗದಿ ಮಾಡ್ಯಾರ. ಈ ಮೌಲ್ಯಮಾಪನ ಯಾವುದರ ಆಧಾರ ಮೇಲೆ ಮಾಡ್ತಾರೆ? ಯಾವ ಆಧಾರ ಅಂದರೆ, ನಾವು ಕಳೆದ 10 ವರ್ಷಗಳಿಂದ RCH ಪೋರ್ಟಲ್ ಅಂತ ನಾವೇನು ಫೈಟ್ ಮಾಡ್ತಾ ಇದ್ದೀವಿ, ಅದು ದೋಷಪೂರ್ಣವಾಗಿದೆ. ಮತ್ತು ಅದರಲ್ಲಿ ಫೀಡ್ ಮಾಡಬೇಕಾದಂಥವರು ನಮ್ಮ ರಾಜ್ಯದಲ್ಲಿ 50% ವೇಕೆಂಟ್ ಪೋಸ್ಟ್ಗಳಿದ್ದಾವೆ. ANMಗಳು ಪೋಸ್ಟ್ ಮಾಡಬೇಕು, ಅದನ್ನು ಫೀಡ್ ಮಾಡಬೇಕು. ರಾಜ್ಯದಲ್ಲಿ ಇರ್ತಕ್ಕಂಥ ANMಗಳಲ್ಲಿ 50% ವೇಕೆಂಟ್ ಪೋಸ್ಟ್ಗಳಿದ್ದಾವೆ. ಅದನ್ನು ತುಂಬೋರು ಯಾರೂ ಇಲ್ಲ. ಅಲ್ಲಿ ಇನ್ಯಾರೋ ಒಬ್ರಿಗೆ ಹೇಳ್ತಾರೆ, ಅವ್ರು ಟೈಮ್ ಇದ್ದಾಗ ಮಾಡ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮ್ಮ ಕಾರ್ಯಕರ್ತರಿಗೆ ಲಾಸ್ ಆಗ್ತಾ ಇರೋದು ರಾಜ್ಯದಾದ್ಯಂತ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಪರಿಹಾರ ಏನು ಕೊಟ್ಟಿದ್ದೀವಿ, 10,000, ನಾವು 15,000ನೇ ಕೇಳಿದ್ವಿ ಕೇಂದ್ರ ಮತ್ತು ರಾಜ್ಯದ ಸೇರಿಸಿ ಕೊಡಿ ಅಂತೇಳಿ. ಅವರು 10,000 ಒಪ್ಪಿಕೊಳ್ಳಿ ಅಂತ ನಮ್ಗೆ ಒಪ್ಪಿಸಿ ಅಷ್ಟೊಂದು ಮೋಸ ಮಾಡಿದ್ದು ಅಂತಂದರೆ ನಾವು ಇದನ್ನು ನಂಬೋಕ್ಕಾಗ್ತಾ ಇಲ್ಲ. ಇದನ್ನು ನಾವು ಮೋಸ ಅಂತಲೇ ಕರಿತಾ ಇದ್ದೀವಿ. ಅದಾದಮೇಲೂ ಕೂಡ ಅವರು ಏನು ಹೇಳಿದರು, ನಿಮ್ಮನ್ನು ಮತ್ತೆ ಕರಿತೀನಿ ಬಜೆಟ್ ಪೂರ್ವದಲ್ಲಿ, ಇದನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದರು. ಇದಕ್ಕಾಗಿ ಒಂದು ಆರ್ಡರ್ ಮಾಡೋಣ ಅಂತ ಹೇಳಿದರು. ಇದು ಒತ್ತಟ್ಟಿಗಿರಲಿ, ಇದೆಲ್ಲನೂ ಹಳೆದೆಲ್ಲ ಕೊಡೋದು. ಇನ್ನೊಂದು, ಅಂಗನವಾಡಿ ಮತ್ತು ಬಿಸಿ ಊಟದವರಿಗೆ 1,000 ರೂಪಾಯಿ ಹೆಚ್ಚು ಮಾಡಿದರು. ಅವ್ರ ಜೊತೆ ಯಾವಾಗಲೂ ಇವ್ರಿಗೆ 1,000 ಹೆಚ್ಚಾಗಬೇಕಿತ್ತು, ಅದು ಹೆಚ್ಚು ಮಾಡಲಿಲ್ಲ.
ಅದನ್ನು ಘೋಷಣೆ ಮಾಡಿಲ್ಲ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ನಮ್ಮ ಜೊತೆ ಅತ್ಯಂತ ನಿಕೃಷ್ಟವಾಗಿ ನಡ್ಕೊಳ್ತಾ ಇದೆ ಕಾರ್ಯಕರ್ತರ ಜೊತೆ. ಇವರೇ ಈಗ ಆರೋಗ್ಯ ಇಲಾಖೆಗೆ ಆಧಾರ ಸ್ತಂಭಗಳಾಗಿದ್ದಾರೆ. ಇಲ್ಲಿವರೆಗೆ ನಮಗೆಲ್ಲ ಅನುಭವ ಏನಂತಂದರೆ, ಇವ್ರು ಬರೋದಕ್ಕೆ ಮುಂಚೆ PSCಗಳಲ್ಲಿ ಯಾರೂ ಸುಳಿತಾ ಇರಲಿಲ್ಲ. PSCಗಳಿಗೆ ಜನರನ್ನ ಕರ್ಕೊಂಡು ಹೋಗಿರೋದು, ಸರ್ಕಾರಿ ಆಸ್ಪತ್ರೆಗಳಿಗೆ ಜನರನ್ನ ಕರ್ಕೊಂಡು ಹೋಗಿರೋದು, CHCಗಳಿಗೆ ಜನರನ್ನ ಕರ್ಕೊಂಡು ಹೋಗಿರೋದು, ಅಲ್ಲಿ ವಿಶ್ವಾಸ ಮೂಡಿಸಿರೋದು ಆ ಒಂದು ಸಂಸ್ಥೆಯ ಮೇಲೆ, ಬಡ ಜನರನ್ನ ಆರೋಗ್ಯ ಸೌಲಭ್ಯ ಒದಗಿಸಿರೋದು ಇವ್ರ ಹೆಗ್ಗಳಿಕೆ. ಆದರೆ ಇಂಥವ್ರನ್ನ ಈ ರೀತಿಯಾಗಿ ನಡೆಸ್ಕೊಳ್ಬಾರ್ದಿತ್ತು. ಸೊ ಇಲ್ಲಿ ರಾಜ್ಯ ಸರ್ಕಾರ ನಮಗೇನು ಮೋಸ ಮಾಡಿದೆ. 7 ತಿಂಗಳ ಕಾಲ ವಿಧಾನಸೌಧದ ಎಲ್ಲ ಕಂಬಗಳನ್ನು ಸುತ್ತಿದ್ದೀವಿ. ಮಾಡಿ ಸರ್, ಆರ್ಡರ್ ಮಾಡಿ ಅಂತೇಳಿ ಎಲ್ಲ ಸಭೆಗಳಾಗಿದ್ದಾವೆ, ಮಾಡ್ತೀವಿ. ಈಗಲೂ ಕೂಡ ಹೇಳ್ತಾ ಇದ್ದಾರೆ ಅವರು, ನಾವು ಇನ್ನೊಂದು 2 ತಿಂಗಳು ಕಾಯಿರಿ. 7 ತಿಂಗಳಿಂದ 2 ತಿಂಗಳು ಕಾಯಿರಿ ಅಂತ ಅನ್ನೋದು ಪದ ಬಿಟ್ಟರೆ ಅವರು ಇನ್ನೇನು ಬರ್ತಾ ಇಲ್ಲ. ಎಷ್ಟನೇ ತಿಂಗಳು ಬರಬೇಕು? ಇನ್ನೂ 2 ತಿಂಗಳಂದರೆ ಇನ್ನೊಂದು 4 ತಿಂಗಳು ಕಳೆದ್ರೆ ಮತ್ತೊಂದು ಬಜೆಟ್ ಬರುತ್ತೆ. ಸೊ ಈ ರೀತಿಯಾಗಿ ಆಗಿರೋದ್ರಿಂದ ಇವತ್ತು ನಮಗೆ ಅನಿವಾರ್ಯ ಆಗಿದೆ. ನಾವು ಬೆಂಗಳೂರಲ್ಲಿ ಕೂತ್ಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದ ನಾವು ನಮ್ಮ ಜಾಗದಲ್ಲಿ ಕೆಲಸಗಳನ್ನು ಸ್ಥಗಿತ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಂದ ಕೆಲಸ ಸ್ಥಗಿತ ಆಗುತ್ತೆ. ರಾಜ್ಯದಾದ್ಯಂತ ಎಲ್ಲ ಕಾರ್ಯಕರ್ತರು ಆರೋಗ್ಯ ಇಲಾಖೆಯ ಎಲ್ಲ ಕೆಲಸಗಳನ್ನು ನಾವು ಬಿಡ್ತಾ ಇದ್ದೀವಿ ಅಂತಲೇ ನಾವು ಈಗಾಗಲೇ ಹೇಳಿದ್ದೀವಿ ಅವರಿಗೆ. ಅದನ್ನೇ ಇಲ್ಲಿ ತಮ್ಮ ಮುಂದೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಈ ಜಿಲ್ಲೆಯಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಕೂಡ್ತಾರೆ. ರಾಜ್ಯದ 32 ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಗಲು ರಾತ್ರಿ ಕೂಡ್ತವೆ. ಅದಾದ ಮೇಲೆ ಸರ್ಕಾರ ಏನು ಒಂದು ಪ್ರತಿಕ್ರಿಯೆ ನಮಗೆ ಕೊಡುತ್ತೆ, ಏನು ಪರಿಹಾರ ಸೂಚಿಸುತ್ತೆ, ನಮಗೆ ಸಮ್ಮತಿ ಇದ್ದರೆ ನಾವು ಅದನ್ನು ಒಪ್ಕೊಳ್ತೀವಿ, ಇಲ್ಲದೇ ಇದ್ದರೆ ಹೋರಾಟ ಮುಂದುವರಿಯುತ್ತೆ. ಸದ್ಯಕ್ಕೆ 3 ದಿನಗಳ ಘೋಷಣೆ ಮಾಡಿದ್ದೀವಿ. ಮುಂದಿನ ಒಂದು ಘೋಷಣೆ ನಂತರ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವಿಜಿ ದೇಸಾಯಿ, ತಾಯಮ್ಮ ನರಿಬೋಳ್, ಸುಗಂಧ ಅಳ್ಳೊಳ್ಳಿ, ಜಯಶ್ರೀ ಕಲಬುರ್ಗಿ, ವಿಜಯಲಕ್ಷ್ಮಿ ಕಮಲಾಪುರ್, ಮೋನಿಕಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ದೂರದರ್ಶನ ಕೇಂದ್ರ ಬಂದ್ ಮಾಡದಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಸಾರುತ್ತಿರುವ ಗುಲ್ಬರ್ಗಾ ದೂರದರ್ಶನ ಕೇಂದ್ರ ಮುಚ್ಚದಂತೆ ಕರ್ನಾಟಕ ನವ ನಿರ್ಮಾಣ ಸೇನೆ ಕಲಬುರಗಿ ಜಿಲ್ಲಾ ಘಟಕದಿಂದ ದೂರದರ್ಶನ ಕೇಂದ್ರದ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ದೂರದರ್ಶನ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. 1977ರಲ್ಲಿ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಪ್ರಾರಂಭಗೊಂಡ ಗುಲ್ಬರ್ಗಾ ದೂರದರ್ಶನ ಕೇಂದ್ರವನ್ನು ಡಿಜಿಟಲೀಕರಣ ಹೆಸರಿನಲ್ಲಿ ಮುಚ್ಚಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಕರ್ನಾಟಕ ನವ ನಿರ್ಮಾಣ ಸೇನೆ ತೀವ್ರವಾಗಿ ಖಂಡಿಸುತ್ತದೆ. ಕೇಂದ್ರ ಸರ್ಕಾರ 2021ರಲ್ಲಿ ದೇಶದ ಸುಮಾರು 50 ದೂರದರ್ಶನ ಕೇಂದ್ರಗಳನ್ನು ಮುಚ್ಚುವುದಾಗಿ ಘೋಷಿಸಿತು. ಅದರಂತೆ ಗುಲ್ಬರ್ಗಾ ದೂರದರ್ಶನ ಕೇಂದ್ರದ ಎಲ್ಲ ವರ್ಗದ ಸಿಬ್ಬಂದಿಗಳನ್ನು ಹಂತ ಹಂತವಾಗಿ ಬೇರೆ ಕೇಂದ್ರಗಳಿಗೆ ವರ್ಗಾವಣೆ ಮಾಡಿದೆ. ಪ್ರಸ್ತುತ ಖಾಲಿ ಇರುವ ಹುದ್ದೆಗಳನ್ನು ತುಂಬಿಕೊಳ್ಳದೆ ಹಾಗೆ ಉಳಿಸಿಕೊಂಡು ಕ್ರಮೇಣ ಮುಚ್ಚುವ ಹುನ್ನಾರ ಮಾಡುತ್ತಿದೆ. ಇತ್ತೀಚಿನ ಕೆಲ ತಿಂಗಳುಗಳಿಂದ ಡಿಡಿಯಿಂದ ಈ ಮೊದಲು ಪ್ರಸಾರವಾಗುತ್ತಿದ್ದ ಜನಪರ, ಸಾಂಸ್ಕೃತಿಕ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಿಲ್ಲಿಸಲಾಗಿದೆ.
ಇದು ಹಂತ ಹಂತವಾಗಿ ಮುಚ್ಚುವ ಹುನ್ನಾರವಲ್ಲದೆ ಮತ್ತೇನೂ ಅಲ್ಲ. ಕೇಂದ್ರ ಸರ್ಕಾರ ಈ ಕೆಲಸದಿಂದ ತಕ್ಷಣ ಹಿಂದೆ ಸರಿಯಬೇಕು ಎಂದು ನಾವು ಒತ್ತಾಯಿಸುತ್ತೇವೆ. ಕಲ್ಯಾಣ ಕರ್ನಾಟಕ ಭಾಗದ ಸಾಂಸ್ಕೃತಿಕ ಅಸ್ಮಿತೆಯ ಕೊಂಡಿಯಾಗಿ ಡಿಡಿ ಗುಲ್ಬರ್ಗಾ ಈ ಹಿಂದಿನಿಂದಲೂ ಕೆಲಸ ಮಾಡಿದೆ. ಈ ಭಾಗದ ಕಲಾವಿದರ ಜೀವನಾಡಿಯಾಗಿ ಗುಲ್ಬರ್ಗಾ ದೂರದರ್ಶನ ಅವರ ಬದುಕು ಕಟ್ಟಿದೆ. ಇಲ್ಲಿನ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಜಾನಪದಗಳ ಲೋಕವನ್ನು ದೇಶಕ್ಕೆ ಪರಿಚಯಿಸುವ ಅಭೂತಪೂರ್ವವಾದ ಕೆಲಸ ಗುಲ್ಬರ್ಗಾ ದೂರದರ್ಶನದಿಂದ ಆಗಿದೆ. ಈ ರೀತಿಯಾಗಿ ಸಾಂಸ್ಕೃತಿಕ ಕೊಂಡಿಯಾಗಿ ಕೆಲಸ ಮಾಡಿದ ಡಿಡಿಯನ್ನು ಕೇಂದ್ರ ಸರ್ಕಾರ ಮುಚ್ಚಲು ಮುಂದಾಗಿದ್ದು ನಾಚಿಕೆಗೇಡು. ಗುಲ್ಬರ್ಗಾ ದೂರದರ್ಶನ ಕೇಂದ್ರಕ್ಕೆ ಪರಿಣತಿ ಸಿಬ್ಬಂದಿಗಳನ್ನು ಈ ಕೂಡಲೇ ನೇಮಕ ಮಾಡಿಕೊಳ್ಳಬೇಕು. ಈ ಮೊದಲಿನಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರ ಪ್ರಸಾರ ಮಾಡಬೇಕೆಂದು ಕರ್ನಾಟಕ ನವನಿರ್ಮಾಣ ಸೇನೆ ಒತ್ತಾಯಿಸುತ್ತದೆ. ಒಂದು ವೇಳೆ ಡಿಜಿಟಲೀಕರಣದ ಹೆಸರಿನಲ್ಲಿ ಮುಚ್ಚಲು ಮುಂದಾದರೆ ಕರ್ನಾಟಕ ನವನಿರ್ಮಾಣ ಸೇನೆ ದೆಹಲಿ ಚಲೋ ಹೋರಾಟವನ್ನು ಹಮ್ಮಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಲಿದೆ ಎಂದು ಮನವಿಯ ಮೂಲಕ ಎಚ್ಚರಿಸಿದ್ದಾರೆ. ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ರವಿ ದೇಗಾಂವ್, ನಗರಾಧ್ಯಕ್ಷ ವಿಕಾಸ್ ಚೌಹಾಣ್, ಉಪಾಧ್ಯಕ್ಷ ಪ್ರಶಾಂತ್ ಮಠಪತಿ, ಕಾರ್ಯಾಧ್ಯಕ್ಷ ಸಂತೋಷ್ ಪಾಟೀಲ್, ರಮೇಶ್ ಜಗತಿ, ಯುವ ಘಟಕ ಅಧ್ಯಕ್ಷ ಶ್ರೀಶೈಲ್ ಕನ್ನಡಗಿ. ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಭಾಗದ ಏನು ದೂರದರ್ಶನ 1977ರಲ್ಲಿ ಮೊದಲ ಬಾರಿಗೆ ಏನು ಸ್ಥಾಪನೆ ಆಗಿತ್ತು, ಅದು ಕಲಬುರಗಿದ್ದಲ್ಲಿ. ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತೇನು ಜನರಿಗೆ ದಾರಿ ತಪ್ಪಿಸಿ ದೂರದರ್ಶನ ಏನು ಹಂತ ಹಂತವಾಗಿ ಬಂದ್ ಮಾಡೋಕ್ಕೆ ಹೊರಟಿದೆ. ಅದಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇವತ್ತು ದೂರದರ್ಶನ ಬಂದ್ ಮಾಡಿದರೆ ಮತ್ತೆ ಇವತ್ತು ಬೇರೆ ಹಂತ ಹಂತವಾಗಿ ಹೋರಾಟ ಮಾಡಬೇಕಾಗ್ತದೆ. ಏನು ನೀವು ಕುಂಟು ನೆಪ ಹೇಳಿ ಮೊದಲೇ ದೂರದರ್ಶನದಲ್ಲಿ ಕೃಷಿ ಸಮಸ್ಯೆ ಇದ್ದ ಕೃಷಿದು ಏನು ಒಳ್ಳೆಯ ಸಂದೇಶಗಳನ್ನು ತೋರಿಸ್ತಾ ಇದ್ರಿ, ಮತ್ತು ಕಲಾವಿದರ ಏನು ಇವತ್ತು ಕಾರ್ಯಕ್ರಮಗಳನ್ನು ತೋರಿಸ್ತಾ ಇದ್ರಿ, ಯಾವುದೂ ಕೂಡ ಇವತ್ತು ಜನರಿಗೆ ತೋರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಹಿಂದೆ ಕೂಡ ಹೋರಾಟ ಮಾಡಿದ್ದೀವಿ. ಈ ಕೂಡ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು. ಇದು ಒಳ್ಳೆಯ ದೂರದರ್ಶನ. ಹಾಗೆ ಆದ ಕಾರಣಕ್ಕಾಗಿ ಕಲಬುರಗಿದ್ದಲ್ಲಿ ಹಿಂದೆ ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಡಿವಿಷನ್ ಕೂಡ ಕ್ಯಾನ್ಸಲ್ ಮಾಡಿದ್ರಿ. ಮತ್ತು ಇದನ್ನು ದೂರದರ್ಶನ ಕಿತ್ಕೊಂಡು ಹೋಗ್ಬೇಕಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಭಾಳಷ್ಟು ಅನ್ಯಾಯ ಮಾಡ್ತದಂತ ಈ ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತು ವಿರೋಧ ಮಾಡಿ ಕರ್ನಾಟಕ ನವನಿರ್ಮಾಣ ಸೇನೆ ಮುಂದಿನ ದಿನದಲ್ಲಿ ಕೂಡ ಏನು ಒಂದು ವೇಳೆ ನೀವು ಬಂದ್ ಮಾಡಿದರೆ ಮತ್ತೆ ಹೋರಾಟ ಹಮ್ಮಿಕೊಳ್ಬೇಕಾಗ್ತಂತಂದು ನಮ್ಮ ಲೋಕಸಭಾ ಸದಸ್ಯರು ಇದಕ್ಕೆ ಕೂಡಲೇ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದರೆ ನಾವು ಅವರಿಗೂ ಕೂಡ ಇವತ್ತು ಮನವಿ ಕೊಡ್ತೀವಿ. ನಿಮ್ಮ ಗಮನಕ್ಕೂ ಹಿಂದೆ ಕೂಡ ಲೋಕಸಭಾ ಸದಸ್ಯರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಯಾರು ಕೂಡ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ. ಈಗಿನ ಲೋಕಸಭಾ ಸದಸ್ಯರ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮುಂದಿನ ದಿನದಲ್ಲಿ ಕೂಡ ಧ್ವನಿ ಎತ್ತಿ ಈ ದೂರದರ್ಶನ ನಮ್ಮ ಕಲಬುರಗಿದ್ದಲ್ಲೇ ಉಳಿಬೇಕು. ಇಲ್ಲಿನ ಜನರಿಗೆ ಮತ್ತೆ ಸಂದೇಶ ಯಾವ ರೀತಿಯಿಂದ ಸಂದೇಶ ಕೊಡ್ತಾ ಇದ್ದೀರಿ ಅದೇ ರೀತಿಯಿಂದ ರೈತರಿಗೆ ಇವತ್ತು ನಮ್ಮ ಜನರಿಗೆ ಒಳ್ಳೆಯ ಸಂದೇಶ ಇರಲಿ ಅಂತ ನಾನು ಇವತ್ತು ಭಾವಿಸ್ತೀನಿ. ಈಗ ಬಂದ್ ಮಾಡೋದಾದರೆ ಇವ್ರು ಯಾರೂ ಕೂಡ ಇಲ್ಲಿ ಅಧಿಕಾರಿಗಳು ಇಲ್ಲ ಸರ್. ಈಗ ಇನ್ನೂ ಕೂಡ ಹೋದ ಸಾರಿ ನಾವು 2020ರಲ್ಲಿ ಹೋರಾಟ ಮಾಡಿದ್ದೇವೆ. ಅವ್ರು ಯಾವ ರೀತಿಲಿಂದ ಕೆಲವೊಂದು ಸಿಬ್ಬಂದಿಗಳು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು, ಮತ್ತು ಏನು ಇವತ್ತು ದೂರದರ್ಶನದಲ್ಲಿ ಏನು ಕಾರ್ಯಕ್ರಮಗಳು ಬರ್ತಾ ಇದ್ದೀವಿ ಅದನ್ನು ಕೂಡ ಬರ್ತಾ ಇಲ್ಲ. ಇವ್ರೇನು ಬಂದ್ ಮಾಡ್ತೀನಿ ಅಂತ ಆದೇಶ ಪತ್ರ ಯಾವುದೂ ಹೊರಡಿಸಿಲ್ಲ. ಆದರೂ ಏನದ ಇಲ್ಲಿ ನಡ್ತಕ್ಕಂಥ ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ಎಲ್ಲೋ ಮುಚ್ಚ ಹಾಕೋಂಥ ಕೆಲಸ ಮಾಡೋ ಥರ ತಂದು ನಮಗೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ಗಮನಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಇವತ್ತು ಹೋರಾಟ ಹಮ್ಮಿಕೊಳ್ಳಿ. ಈರಣ್ಣ ಪಾಟೀಲ್, ಸುನಿಲ್ ಶಿರ್ಕೆ, ರಾಹುಲ್ ಸೆಲ್ದಾರ್, ರಾಹುಲ್ ಸೆಲ್ವಾರ್, ಮುಂಗುಡಿ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರ ಮಲತಾಯಿ ಧೋರಣೆ ಆರೋಪ. ಆಗಸ್ಟ್ 12ರಿಂದ ಆಶಾ ಕಾರ್ಯಕರ್ತರ ಅಹೋರಾತ್ರಿ ಧರಣಿ. ದೂರದರ್ಶನ ಕೇಂದ್ರ ಬಂದ್ ಮಾಡದಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್,
ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.